ಆತನಿಗೆ ಮದುವೆ ಆಗಿ 1 ತಿಂಗಳಾಗಿತ್ತಷ್ಟೇ. 15 ದಿನ ಸಂಸಾರ ಮಾಡಿದವರು ನದಿ ತೀರ ನೋಡೋದಕ್ಕೆ ಅಂತ ಬಂದು ದೊಡ್ಡ ಹೈಡ್ರಾಮಾ ಮಾಡಿದ್ರು. ಹೆಂಡತಿಯೇ ನನ್ನನ್ನ ಕೊಲ್ಲೋಕೆ ಬಂದಿದ್ಲು ಅಂತ ಸಿಡಿದೆದ್ದವನಿಗೆ ಈಗ ಕಾನೂನಿನ ಉರುಳು ಸುತ್ತಕೊಂಡಿದೆ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಆತ ಏನಾಗ್ಬೇಕು ನಿಮಗೆ? ಜಸ್ಟ್ 10 ದಿನದ ಹಿಂದೆ ಗಂಡನ ಗಂಡಾಂತರದ ಸುದ್ದಿ ಇಡೀ ರಾಜ್ಯದಲ್ಲೇ ಸದ್ದು ಮಾಡಿತ್ತು. ಅವಳನ್ನ ಹಿಡೀರಿ ಬ್ರೋ, ಮೊದಲು ಹಿಡ್ಕೊಳ್ಳಿ ಬ್ರೋ, ಅವಳ ಮಾತು ನಂಬಬೇಡಿ ಬ್ರೋ, ಅವಳೇ ನನ್ನ ತಳ್ಳಿದ್ದು ಬ್ರೋ ಅಂತ ನದಿ ಮಧ್ಯೆ ಕೂತಿದ್ದವ ಹೆಂಡತಿ ಮೇಲೆಯೇ 10 ಆರೋಪ ಮಾಡಿದ್ದ. ಫೋಟೋ ತೆಗೆಯೋ ನೆಪದಲ್ಲಿ ಇವಳೇ ನನ್ನನ್ನ ನದಿಗೆ ತಳ್ಳಿದ್ಲು ಅಂತ ದೊಡ್ಡ ಹೈಡ್ರಾಮಾ ಸೃಷ್ಟಿಸಿದ್ದ. ಇದರ ಬೆನ್ನಲ್ಲೇ ಗಂಡ ಹೆಂಡತಿ ಸಂಬಂಧವೇ ಮುರಿದು ಬಿದ್ದಿತ್ತು. ಇದೆಲ್ಲ ಆಗಿ 10 ದಿನ ಕಳೆಯುತ್ತಿದ್ದಂತೆ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿಯ ಮೇಲೆ ಕೊಲೆ ಆರೋಪ ಮಾಡಿದ್ದ ತಾತಪ್ಪನಿಗೆ ಈಗ ಕೋಳ ಬೀಳೋ ಕಾಲ ಸನಿಹವಾಗ್ತಿದೆ. ಹೆಂಡತಿ ಬೇಡ ಎಂದವನಿಗೆ ಕಾನೂನಿನ ಕಂಟಕ, ಅಪ್ರಾಪ್ತೆ ಮದುವೆಯಾದವನಿಗೆ ಬಂಧನದ ನಡುಕ. ಅದೇನೋ ಹೇಳ್ತಾರಲ್ಲ, ಟೈಮ್ ಕೆಟ್ರೆ ಹಗ್ಗವೂ ಹಾವಾಗುತ್ತೆ ಅಂತ. ಇದಕ್ಕೆ ಇರಬೇಕು ನೋಡಿ. ಮದುವೆ ಆಗೋಗಿತ್ತು, 15 ದಿನ ಸಂಸಾರ ಕೂಡ ನಡೆಸಿದ್ರು. ಹೆಂಡತಿ ಜೊತೆಗೆ ನೆಟ್ಟಿಗಿದ್ದಿದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬ್ರಿಡ್ಜ್ನಿಂದ ತಳ್ಳಿ ನನ್ನನ್ನ ಕೊಲೆ ಮಾಡೋದಕ್ಕೆ ನೋಡಿದ್ಲು ಅಂತ ರಂಪ ರಾಮಾಯಣ ಮಾಡಿದವ ಒಂದೇ ವಾರಕ್ಕೆ ಮದುವೆಯನ್ನೇ ಮುರ್ಕೊಂಡಿದ್ದ. ಹೆಂಡತಿಯನ್ನ ತವರು ಮನೆಗೆ ಕಳಿಸಿದವ ತಾನು ಕಟ್ಟಿದ್ದ ತಾಳಿ ಹಾಗೂ ಕಾಲುಂಗುರ ತೆಗೆದುಕೊಂಡು ಹೋಗಿದ್ದ. ಇದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ಗದ್ದೆಮ್ಮಗೆ ಇನ್ನೂ 18 ವರ್ಷವೇ ತುಂಬಿಲ್ಲ ಅನ್ನೋದು ಗೊತ್ತಾಗಿದೆ. 15 ವರ್ಷ 8 ತಿಂಗಳ ಅಪ್ರಾಪ್ತೆಯನ್ನೇ ಮದುವೆಯಾಗಿದ್ದ ಅನ್ನೋದು ತಿಳಿಯುತ್ತಿದ್ದಂತೆ ಕಾನೂನಿನ ಉರುಳು ಸುತ್ತಕೊಳ್ತಿದೆ. ನಾನು ಹೊಸದಾಗಿ ಒಂದು ಸೆಲ್ಫಿ ಬಂದ್ರೆ ಒಳ್ಳೆ ಅಂದು ಎಲ್ಲರಿಗೆ ಕೇಳ್ಬಿಟ್ಟ ಬಿದ್ದಾನಂತ ನೋಡ್ರಿ. ದೇವಸಗೂರು ಪಿಡಿಒ ರವಿ, ತಾತಪ್ಪ ಹಾಗೂ ಆತನ ತಾಯಿ ಮತ್ತು ಗದ್ದೆಮ್ಮಳ ತಾಯಿ ವಿರುದ್ಧ ದೂರು ದಾಖಲಿಸಿದ್ದಾರೆ. ಹೀಗಾಗಿ ಅಪ್ರಾಪ್ತೆಯನ್ನ ಯಾದಗಿರಿ ಬಾಲಮಂದಿರಕ್ಕೆ ಶಿಫ್ಟ್ ಮಾಡಲಾಗಿದ್ದು, ಕೌನ್ಸಿಲಿಂಗ್ ವೇಳೆ ತನಗೆ ಮದುವೆ ಇಷ್ಟ ಇರಲಿಲ್ಲ ಅನ್ನೋ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಯಾವಾಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಕೇಸ್ ಬಿತ್ತು, ತಾತಪ್ಪನ ಬುಡುವೆ ಅಲುಗಾಡಿ ಹೋಗಿದೆ. ಹೀಗಾಗಿ ಕಳೆದೊಂದು ವಾರದಿಂದ ಎಲ್ಲಿ ಹೋದ, ಏನಾದ ಒಂದೂ ಗೊತ್ತಿಲ್ವಂತೆ. ಊರಲ್ಲೂ ಇವನ ಸುಳಿವಿಲ್ವಂತೆ. ಠಾಣೆಗೆ ನಮ್ಮ ಗ್ರಾಮ ಪಂಚಾಯತಿ ದೇವಸೂರು ಗ್ರಾಮ ಪಂಚಾಯತಿ ಬಿಡೋವರು ಒಂದು ದೂರು ಕೊಟ್ಟಿದ್ದಾರೆ. ಆಕೆ 27/7/2009 ಬರ್ತಾಗಿದೆ ಅಂತೇಳಿ, ಅಂದ್ರೆ ರಫ್ಲಿ 16 ವರ್ಷ, ಅಂದ್ರೆ ಇದು ಬಾಲ್ಯ ವಿವಾಹ ಅಂತೇಳಿ. ಆ ಸಂಬಂಧ ಮಹಿಳಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಪ್ರಕರಣ ತನಿಖೆಯಲ್ಲಿದೆ. ತಾತಪ್ಪ ಮತ್ತೆ ತಾತಪ್ಪನ ತಮ್ಮ ತಾಯಿ. ಹೌದು, ಇನಿಷಿಯೇಷನ್ ಸ್ಟಾರ್ಟ್ ಆಗಿದೆ, ಆಗುತ್ತೆ ಅದು ಪ್ರೊಸೀಜರ್ ಆಗುತ್ತೆ. ಕಟ್ಕೊಂಡ ಹೆಂಡತಿ ಮೇಲೆಯೇ ಕೊಲೆ ಆರೋಪ ಮಾಡಿದ್ದವನಿಗೆ ಈಗ ಕುಂತ್ರೂ ನಿಂತ್ರೂ ಬಂಧನದ ಭೀತಿ ಕಾಡುತ್ತಿದೆ. ಅಪ್ರಾಪ್ತೆಯನ್ನ ಮದುವೆ ಆಗಿದ್ದಲ್ಲದೆ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಹಿನ್ನೆಲೆ ಪೋಕ್ಸೋ ಕೇಸ್ ದಾಖಲಿಸಬೇಕು ಅನ್ನೋ ಒತ್ತಡವೂ ಶುರುವಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ತಾತಪ್ಪ ಲಾಕ್ ಆಗೋ ಸಾಧ್ಯತೆ ಇದೆ. ವಿಳಂಬ ಆಗ್ತಕ್ಕಂಥದ್ದನ್ನು ಮನಗೊಂಡಂತ ಆಯೋಗ ಸ್ವಲ್ಪ ಇಂಥ ಒಂದು ಪ್ರಕರಣಗಳು ಗಮನದಲ್ಲಿ ಬಂದಾಗ ಮಕ್ಕಳ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ತ್ವರಿತಗತಿಯಲ್ಲಿ ಕ್ರಮ ವಹಿಸಬೇಕಾದಂಥದ್ದು ಪೊಲೀಸ್ ಇಲಾಖೆ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ನಿನ್ನೆ PDO ಮತ್ತು ಅಲ್ಲಿನ ಸಂಬಂಧಪಟ್ಟಂತ CDP ಅವರು ದೂರು ಕೊಟ್ಟಂತ ಸಂದರ್ಭದಲ್ಲಿ ಪೋಕ್ಸೋ ಕಾಯ್ದೆ ಮತ್ತು ಬಾಲ್ಯ ನಿಷೇಧ ಕಾಯ್ದೆ ಪ್ರಕಾರ ತಾವು ಪ್ರಕರಣ ದಾಖಲಿಸಬೇಕಂತ ಅಲ್ಲಿನ ಸಿಬ್ಬಂದಿಯವರಿಗೆ ಹೇಳ್ಕೊಂಡಾಗ, ಒಟ್ನಲ್ಲಿ ಕೃಷ್ಣಾ ನದಿಯಲ್ಲಿ ಕೂತ್ಕೊಂಡು ಕಾಪಾಡಿ ಬ್ರೋ ಅಂತಿದ್ದವ ಈಗ ಇನ್ಯಾರನ್ನ ಕಾಪಾಡಿ ಬ್ರೋ ಅಂತಾನೋ ಗೊತ್ತಿಲ್ಲ. ಮಾವನ ಮಗಳು ಅಂತ ಅಪ್ರಾಪ್ತೆ ಜೊತೆ ಹಸಮಣೆ ಏರಿದ್ದು ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.